ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸು ನಿಮಗಾಗಿ ಬರುತ್ತೆ. ಹಾಗೆ ರಾಯರಿಗೊಂದು ಲೈಕ್ ಮಾಡ್ತಾ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಾಯರು ಬೃಂದಾವನದಲ್ಲಿ ಏನು ಮಾಡ್ತಾ ಇದ್ದಾರೆ. ಏಕೆಂದರೆ ನಾವು ತುಂಬ ಕೇಳಿದ್ದೀವಿ ರಾಯರಿಗೆ 700 ವರ್ಷ ಆಯಸ್ಸು ಅಂತ ಹೇಳ್ಬಿಟ್ಟು. 700 ವರ್ಷದವರೆಗೂ ಏನು ಮಾಡ್ತಾ ಇರ್ತಾರೆ ಬೃಂದಾವನದಲ್ಲಿ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ನೋಡ್ಕೊಳ್ಳೋಣ. ಈಗ ನಾನು ಪ್ರತಿ ಗುರುವಾರ ರಾಯರ ಚರಿತ್ರೆನ ಓದ್ತಾ ಇರ್ತೀನಿ. ಅದರಲ್ಲಿ ರಾಯರ ಹುಟ್ಟಿದಾಗಲಿಂದ ಅವ್ರ ಹೆಸರುಗಳು ಏನೇನಿತ್ತು, ಯಾವ್ಯಾವ ಜನ್ಮ ತಾಳಿ ಬಂದಿದ್ದಾರೆ, ಇವಾಗ ಯಾವ ಜನ್ಮದಲ್ಲಿದ್ದಾರೆ, ಪ್ರತಿಯೊಂದು ಆ ಚರಿತ್ರೆಯಲ್ಲಿ ಬರುತ್ತೆ. ಹಾಗಾಗಿ ನಾನು ಅದರ ಬಗ್ಗೆ ಪೂರ್ತಿಯಾಗಿ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ರಾಯರು ನಾವು ಏನು ರಾಯರ ಮಠಕ್ಕೆ ಹೋಗ್ತೀವಿ, ರಾಯರ ಅಥವಾ ಮಂತ್ರಾಲಯಕ್ಕೆ ಹೋಗ್ತೀವಿ, ಅಲ್ಲಿ ರಾಯರ ಬೃಂದಾವನಕ್ಕೆ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಸರ್ವಯಾತ್ರ ಫಲ ಸಿಗುತ್ತಂತೆ. ಅಂತ ಅಂದರೆ ಎಲ್ಲ ಒಂದು ದೇವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಎಲ್ಲೆಲ್ಲೋ ಯಾವ್ಯಾವುದು ನಾವು ನಮ್ಮ ಪುಣ್ಯ ಪ್ರಾಪ್ತಿಗೋಸ್ಕರ ಹೋಗ್ತೀವಲ್ವ, ಅದ್ರ ಬದಲಾಗಿ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದರೆ ಸಾಕಂತೆ ನಮಗೆ ಸರ್ವಯಾತ್ರ ಫಲ ಅನ್ನೋದು ಸಿಗುತ್ತಂತೆ. ಹಾಗೆ ಬೃಂದಾವನಕ್ಕೆ ಮಾಡಿದ ಅಭಿಷೇಕ ಮಾಡ್ತಾರಲ್ಲ ನೀರು, ಅದು ಗಂಗೆಗೆ ಸಮಾನ ಅಂತ ಹೇಳ್ತಾರೆ. ಯಾರು? ಅಪ್ಪಣ್ಣಾಚಾರ್ಯರ ಬಗ್ಗೆ ಗೊತ್ತಲ್ವ ನಿಮಗೆ? ರಾಯರ ಚರಿತ್ರೆಯಲ್ಲಿ ಬರುತ್ತೆ, ಖಂಡಿತವಾಗ್ಲೂ ನೀವು ಅದನ್ನು ಕೇಳ್ಕೊಳ್ಬೇಕು. ಅವರು ಎಂಥ ಮಹಾನ್ ಭಕ್ತರು ರಾಯರಿಗೆ ಅಂತ ಹೇಳ್ಬಿಟ್ಟು. ಅವರು ಹೇಳೋದೇನು ಅಂತ ಅಂದರೆ, ಬೃಂದಾವನಕ್ಕೆ ಮಾಡಿದ ಅಭಿಷೇಕದ ನೀರು ಗಂಗೆಗೆ ಸಮಾನ ಅಂತ. ಅಷ್ಟು ಪಾವಿತ್ರ್ಯತೆನ ಪಡ್ಕೊಬಿಡುತ್ತೆ ನೀರನ್ನು ಬೃಂದಾವನದ ಮೇಲೆ ಹಾಕಿದ ತಕ್ಷಣ. ಇಂಥ ಒಂದು ಬೃಂದಾವನದೊಳಗಡೆ ನಮ್ಮ ರಾಯರಿದ್ದಾರೆ. ಆ ರಾಯರು ಅಂಥ ಪವಾಡಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಬೃಂದಾವನಕ್ಕೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಹಾಗಾದರೆ ಅವರು ಏನು ಮಾಡ್ತಾ ಇದ್ದಾರೆ? ಅಷ್ಟು ಪವಾಡಗಳನ್ನ ಹೋಗಿದ್ದವ್ರದ್ದು ಅಲ್ಲಿ ಯಾರು ಹೋಗ್ತಾರೆ, ಅವ್ರ ಹೆಸರು ಹಿಡ್ದು ಯಾರು ಕರೀತಾರೆ, ಎಲ್ಲರ ಜೀವನದಲ್ಲೂ ಕೂಡ ಅವರ ಕಷ್ಟನ ಕಳೆದು ಒಂದೊಂದು ಪವಾಡನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಕೇಳ್ಕೊಳ್ಳೋದು. ಎಷ್ಟೊಂದು ಜನ ನಾವು ನಡೆದಾಡ್ತಕ್ಕಂಥ ಗುರುಗಳನ್ನ ನೋಡಿದ್ದೀವಿ ಅಲ್ವಾ ಭೂಮಿ ಮೇಲೆ. ಅಂಥವ್ರ ಕೈಲೇ ಆಗದೇ ಇರ್ತಕ್ಕಂಥ ಪವಾಡಗಳನ್ನ ಅವರು ಅಲ್ಲಿ ಕೂತು ಮಾಡ್ತಿದ್ದಾರೆ ಅಂತ ಅಂದರೆ ಯಾವ ರೀತಿ ಮಾಡ್ತಿದ್ದಾರೆ? ಅವರು ಪಾಂಚಭೌತಿಕ ಶರೀರದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಅಂತ ಅಂದರೆ ಪಂಚಭೂತಗಳು ಗೊತ್ತಲ್ಲ, ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ, ಇದ್ರ ಪಂಚಭೂತ ಅಂತೇಳಿ ಇದನ್ನು ನಾವು ಕರಿತೀವಿ. ಆ ಥರ ಒಂದು ಪಾಂಚಭೌತಿಕ ಶರೀರದಲ್ಲಿ ಅಂದರೆ ಎಲ್ಲದೂ ಕೂಡ ಸಶರೀರವಾಗಿ ನಾನು ಇರ್ತೀನಿ ಅಂತ ಹೇಳಿ ಅವ್ರು ಹೋದ್ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಧ್ಯಾನಮಗ್ಧರಾಗಿದ್ದಾರೆ. ಅವರು ಯಾವಾಗಲೂ ಕೂಡ ಧ್ಯಾನಮಗ್ಧರಾಗಿರ್ತಾರೆ. ಈಗ ಇನ್ನೇನು ಅವ್ರದ್ದು ಆಗಸ್ಟಲ್ಲಿ ಆರಾಧನೆ ಸಮಯ ಬಂದ್ಬಿಡ್ತು. ಆರಾಧನೆ ಸಮಯ 3 days ಇರುತ್ತೆ. ಆ ಟೈಮಲ್ಲಿ ಮಾತ್ರ ಯಾರ್ಯಾರು ಹೋಗ್ತಾರೆ ಅವ್ರನ್ನ ಕಣ್ಣು ತೆರೆದು ನೋಡ್ತಾರಂತೆ. ನನ್ನನ್ನು ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ. ಈ ಸರಿ ಎಷ್ಟು ಖುಷಿ ಆಗ್ಬೋದು ಅಲ್ವಾ ಅವ್ರಿಗೆ? ಯಾಕೆ ಅಂತ ಅಂದರೆ ಇಷ್ಟು ದಿನ ಹೋಗ್ತಿದ್ದಕ್ಕಿಂತ ಇನ್ನೂ 10 ಪಟ್ಟು ಜಾಸ್ತಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ. ಯಾರ್ಯಾರೆಲ್ಲ ರೆಡಿ ಇದ್ದೀರಾ ಅವರ ಆರಾಧನೆಗೆ ಹೋಗೋಕ್ಕೆ? ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಜನ ನೋಡಿ, ನಾನು ನೋಡೋಕ್ಕೆ ಇಷ್ಟೊಂದು ಜನ ಬಂದಿದ್ದಾರಲ್ಲ ಅಂತೇಳಿ ಅಲ್ವಾ. ನಾನು ಕೂಡ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ರಾಯರು ಕರೆಸ್ಕೊತಾರ ಇಲ್ವೋ ಗೊತ್ತಿಲ್ಲ, ಪ್ರಯತ್ನವಂತೂ ಪಡ್ತೀನಿ. ಇವಾಗಲಿಂದನೇ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ರಾಯರ ಆರಾಧನೆಗೆ ಹೋಗಬೇಕು ಅಂತೇಳಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೋಗೋಣ. ಅಲ್ಲಿ ರಾಯರ ದರ್ಶನನ ನಾವು ಮಾಡೋಣ. ರಾಯರ ಕಣ್ಣಿಗೆ ನಾವು ಕೂಡ ಬೀಳೋ ಹಂಗಾಗಲಿ ಅಲ್ವಾ. ಈಗ ಅವರು ಧ್ಯಾನಮಗ್ಧರಾಗಿದ್ದಾರೆ. ಆ ಟೈಮಲ್ಲಿ ಕಣ್ಣು ತೆರೆದಿರ್ತಾರೆ ಅನ್ನೋದೊಂದು ನಂಬಿಕೆ. ಅಷ್ಟು ಒಂದು ಶಕ್ತಿನ ಸಂಪಾದಿಸ್ಕೊಂಡಿದ್ದಾರೆ ಅವರು. ಅದು ಎಂಥ ಶಕ್ತಿ, ಒಂದು ಧನಾತ್ಮಕ ಶಕ್ತಿನ ಅವರು ಸಂಪಾದಿಸ್ಕೊಂಡಿದ್ದಾರೆ. ಆ ಧ್ಯಾನಮಗ್ಧರಾಗಿರೋದ್ರಿಂದ ನಾವಲ್ಲಿ ಹೋದರೆ ಸಾಕು, ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಇದರಿಂದ ನಮ್ಮ ಎಲ್ಲ ಕಷ್ಟಗಳನ್ನು ಅವರು ಆಶೀರ್ವಾದದ ರೂಪದಲ್ಲಿ ಕಳೀತಾರೆ. ಹಾಗೆ ಅವರು ಯಾವಾಗಲೂ ಆ ರಾಮನ ಧ್ಯಾನನ ಮಾಡ್ತಾ ಇರ್ತಾರೆ. ಸೊ ಗೊತ್ತಾಯಿತು ಅಲ್ವಾ ರಾಯರಿಗ ಬೃಂದಾವನದಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾಕೆ ಬೃಂದಾವನಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಅವರ ಧ್ಯಾನಮಗ್ಧ ಸ್ಥಿತಿನೇ ಅಷ್ಟು ಒಂದು ಶಕ್ತಿನ ತಂದು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಂಥ ಒಂದು ಆಶೀರ್ವಾದನ ಮಾಡ್ತಾ ಇದ್ದಾರೆ ಅವರು. ಸೊ ಇವತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.